ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಚಂದ್ರಾಯಪಟ್ಟಣದಲ್ಲಿ ಇದ್ದೀವಿ. ನನ್ನ ಮಗುಗೆ ಅಲ್ಲಿ ನೋವು ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ. ಹಾಸ್ಪಿಟಲ್ಲು ಕ್ಲೋಸ್ ಆಗಿತ್ತು, ಹಾಗಾಗಿ ನನಗೆ ಇವತ್ತು ಸಂಗೀತದಲ್ಲಿ ಪ್ರಮೋಷನ್ ಇತ್ತು. ಫಸ್ಟು ನಾವು ಹಾಸ್ಪಿಟಲ್ ಹತ್ರ ಹೋದ್ವಿ. ಹಾಸ್ಪಿಟಲ್ ಕ್ಲೋಸ್ ಆಗಿದ್ದಕ್ಕೆ ಪ್ರಮೋಷನ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋದ್ವಿ. ಮತ್ತೆ ಕ್ಲೋಸ್ ಆಗಿತ್ತು. ಅಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ರು ಸಂಜೆ 6 ಗಂಟೆಗೆ ಓಪನ್ ಅಂತ ಅಂದ್ಬಿಟ್ಟು. ಮಧ್ಯಾಹ್ನ ಬಂದಾಗ ನೋಡ್ಕೊಂಡು ಹೋಗಿರಲಿಲ್ಲ. ಸೊ ಇವಾಗ ನೋಡಿದ್ವಿ ಸಂಜೆ 6 ಗಂಟೆಗೆ ಓಪನಿಂಗು ಅಂತ ಇತ್ತು. ಹಾಗಾಗಿ ಇವನು ಹೊಟ್ಟೆ ಹಸು ಅಂತ ಇದ್ದ, ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದಾ, ಸರಿ ಆಯ್ತು, ಮಾಡಿ ಸಿಗ್ತೀನಿ, ಆಮೇಲೆ ಮಾಡ್ತೀನಿ. ಹಾಂ ಇದೇ ಬಿಟ್ರು. ಚೆನ್ನಾಯ್ತಾ? ಹಾಂ ಚೆನ್ನಾಯ್ತು. ಫಿಶಿಂಗ್ ತಕ್ಕ ಹೋಗಿ ಏನು ತಿಂತಿದೆ ಅಂದರೆ ಇಷ್ಟದಾಗಿದೆ ಅಂತಂದ್ರೆ ಓ ಆಯ್ತು ಬಿಡಿ. ಈ ವ್ಲಾಗ್ ಒಂದು ಸ್ವಲ್ಪ ಲೇಟ್ ಆಗಿದೆ. ನಾನು ಮುಂಚೆನೇ ಹೇಳಿದ್ದೆ ಯುಗಾದಿ ಹಬ್ಬದ ವ್ಲಾಗ್ನ ಬೇಗನೆ ಹಾಕ್ತೀನಿ, ಅದಕ್ಕಿಂತ ಮುಂಚೆ ವ್ಲಾಗ್ ಮಾಡಿರೋದೆಲ್ಲ ಸ್ವಲ್ಪ ಲೇಟಾಗಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಂದು ಸ್ವಲ್ಪ ಒಂದೊಂದಿನ ವ್ಲಾಗ್ ಆಗ್ತಿರೋದಕ್ಕೆ ಎಲ್ಲ ಡಿಲೇ ಆಗಿರೋದ್ರಿಂದ ಈ ವ್ಲಾಗ್ ಲೇಟ್ ಆಗ್ತಾ ಇದೆ. ಚಂದ್ರಾಯಪಟ್ಟಣದಿಂದ ಇವಾಗ ನಮ್ಮ ಅಮ್ಮನ ಯುಗಾದಿ ಹಬ್ಬದ ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಮ್ಮಮ್ಮ ಒಂಥರ ಸಿಟ್ಕೊಂಡಿದ್ರು, ಯಾಕೆ ಅಂತಂದರೆ ನಮ್ಮದು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದೇ ಇಷ್ಟೊತ್ತಾಗೋಯ್ತು. ನಮ್ಮಮ್ಮ ಒಂದೊಂದ್ಸಲ ಅರ್ಥನೇ ಮಾಡ್ಕೊಳ್ಳಲ್ಲ. ಇಷ್ಟೊತ್ತಿನಲ್ಲಿ ಬಂದಿದ್ದಾಳಲ್ಲ, ಬೆಳಗ್ಗೆಯಿಂದ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒಬ್ಬಳೇ ಮಾಡಿದ್ದೀನಿ. ಒಬ್ಬಟ್ಟು ಮಾಡೋಕ್ಕೆ ಬೇಗ ಬಾ ಅಂತಂದರೆ ಇಷ್ಟೊತ್ತಿನಲ್ಲಿ ಬಂದಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಮುಖಾನೇ ಒಂಥರ ಮಾಡ್ಕೊಂಡು ಕೂತಿತ್ತು. ಯಾಕೆಂತಂದರೆ ಸಿಲಿಂಡ್ರು ಇವಾಗ ಎಲ್ಲ ಪ್ರಾಬ್ಲಮ್ ಬೇರೆ ಆಗಿದೆ, ಗ್ಯಾಸ್ ಬೇರೆ ಖಾಲಿಗೆ ಆಗಿತ್ತು. ಅದೊಂದು ಟೆನ್ಷನಲ್ಲಿ ನಮ್ಮಮ್ಮ ಮುಖ ಸಿಂಡ್ರಿಸ್ತಾ ಇದ್ರು. ನೆಕ್ಸ್ಟ್ ಇವಾಗ ಅಲ್ಲಿ ನಮ್ಮಮ್ಮ ಕಡಲೆ ಒಬ್ಬಿಟ್ಟು ಮಾಡ್ತಾ ಇರೋದು, ಅಲ್ಲಿ ಕಡಲೆ ಪಾಕ ತಗೋತಾ ಇದ್ರು ಒಲೆಯಲ್ಲಿ. ನಾನು ಇಲ್ಲಿ ಕಲಿಸ್ತಾ ಇದ್ದೀನಿ. ಸೊ ಮೈದಾ ಹಿಟ್ಟನ್ನ ಕಲಿಸ್ತಾ ಇದ್ದೆ. ಪ್ರಮೋದನೂ ಇದ್ದ, ಮತ್ತು ಸವಿತನೂ ಕೂಡ ಬರ್ತಾಳೆ ಹೆಲ್ಪಿಂಗಿಗೆ. ಅವಳು ಬೆಳಗ್ಗೆಯಿಂದ ಎಷ್ಟು ಸಲ ಫೋನ್ ಮಾಡಿದಳು, ಎಲ್ಲಿದ್ಯಾ ಅಂತ ಅಂದ್ಬಿಟ್ಟು. ಅವಳಿಗೂ ಬಂದೆ ಅಂತ ಅಂದ್ಬಿಟ್ಟು ಅದನ್ನೇ ಹೇಳೋದಾಗೋಗಿತ್ತು. ನಾಳೆ ಹಬ್ಬ ಅಂತ ಅಂದಮೇಲೆ ನಮಗೂ ಕೆಲಸಗಳೆಲ್ಲ ಇರುತ್ತೆ ಮನೆಯಲ್ಲಿ. ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ಧೂಳೇನು ಹೊಡೆದಿಲ್ಲ, ಸುಮಾರಾಗಿ ಅದೇ ಕ್ಲೀನ್ ಮಾಡಿಕೊಂಡು ಪ್ರಮೋಷನ್ಗೆ ಹೋಗಿ ಪ್ರಮೋಷನ್ ಮುಗಿಸ್ಕೊಂಡು ನಾನು ಚಂದ್ರಾಯಪಟ್ಟಣದಿಂದ ಮನೆಗೆ ಬಂದಿದ್ದೆ. ಒಂದು 6 ಗಂಟೆ ಆಗಿತ್ತು. ನಮ್ಮ ಮನೆಯವ್ರಿಗೆ ಅಡುಗೆ ಮಾಡಿ ಇಟ್ಬಿಟ್ಟು ನೆನ್ನೆನೇ ಹೇಳಿ ನಮ್ಮ ಬೆಳಗ್ಗೆನೇ ಬಾ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ ಬರೋಕ್ಕೆ ನನಗೂ ಅಲ್ಲೆಲ್ಲ ಕೆಲಸ ಇತ್ತು. ಅದಕ್ಕೆ ಇವಾಗ ಚಂದ್ರಾಯಪಟ್ಟಣದಿಂದ ಬಂದು ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಅಮ್ಮನವ್ರಿಗೆ ಇವಾಗ ಬಂದೆ. ಒಬ್ಬಿಟ್ಟು ಮಾಡ್ತಾ ಇದೀವಿ. ಟೈಮ್ ಆಗಲೇ 10 ಗಂಟೆ, ಇವಾಗ ಕೂತ್ಕೊಂಡಿದ್ದೀವಿ. ಅಯ್ಯೋ ಇದು ಬೇರೆ ಹೋದವೆ, ನಮಗೆ ಆಯ್ತು ಎಲ್ಲ ಅವಳಿಗೆ ಊದ್ಬಟ್ಟೆ ರಾಗ ಬಂದೈತೆ. ಊದ್ಬಟ್ಟೆ ರಾಗ ಸಹಿತಿಗೆ ಊದ್ಕೇಳೆ ಊದ್ಬಟ್ಟೆ ರಾಗ ಬಂದೈತೆ ಅವಳಿಗೆ. ಮನೆಗೆ ಹೋಗ್ಲ ನೀಟಾಗಿ ಎಷ್ಟು ಮಾತಾಡ್ಕೊಂಡು ಕೂತಿದ್ಯಾ ಕಣಪ್ಪ ಅಂತಾಗಿ ಬಿಡ್ತೀವಿ ಕೂಸ. ಕಿಟ್ಟ ನೀನ್ ನೋಡಕ್ಕೆ ಓದನೆ ತಟ್ಟು ಬಂದವ್ರೆ ಚಂದಲ್ಲ ಒಬ್ಬಿಟ್ಟು ನಂಗೆ ಇಷ್ಟ ಹಂಗ ಮಾಡೋದ ನೀನು. ಎರಡು ತಗೋ ಒಂದಲ್ಲಿ ಹಾಕು, ಒಂದು ಇದು ಮಾಡ್ಕೊ. ಸುಮ್ಮನಿರ್ಲದ ಯಾಕಂಗ ಅರ್ಚ್ತನ್ ಸಂದಿವೆ. 5 ಕೊಡಿ, ಮೊಡ್ಚನೆ ಕೊಡಿ. ಯುಗಾದಿ ಹಬ್ಬದ ಸ್ಪೆಷಲ್ ಒಬ್ಬಟ್ಟು ಬೇಯಿಸ್ತಾ ಇದ್ದೀವಿ. ನಿಮ್ಮಮ್ಮ ಅಳಿದ್ರಿಂದ ಗಣಪತಿ ಮಾಡ್ತೈತಿ. ವಾ ಬೇಕು ಅದೇ ಗಣಪತಿ ಅಂತ ಗಣಪತಿ ಗಣಪತಿ
ಗಣಪತಿ ಗಣಪತಿ ಒಂದೇ ಇರ್ಬೇಕು ಅಂದ್ರೆ ಸೋಗಿ ಮಮ್ಮಿ ಇಲ್ಲಿ ಕೊಡಿಲಿಲ್ಲ ಅಂದ್ರೆ ಇದ ಚಾಪೆ ಇಲ್ಲ ಹಾಕಿದ್ವಿ ಸರಿ ನಾನು ಕೂತ್ಕೊಂಡೆ ಇದೊಂದೆಲ್ಲ ಯಾಕನ ಒಂದು ಕಾಲದಿಂದ ಮರಿಗೆ ಬೋಸೋಳಿ ಕೂಸ ಕಾಲ್ ಮಾಡಿ ಸಾಸಿ ಬೋಸೋಳಿ ವಾ ನೀ ಕುತ್ಕೊಳಕಲ್ಲ ಒಬ್ಬಿಟ್ಟಾಕೊಳಕ್ಕೆ ಸುಮ್ಮನಿರ ಉರಿ ಯಾಕಾಕಿ ಸವಿತಾ ಬೇಡ ಬೇಡ ಒಂದ ಅದೇ ಚೆನ್ನಾಗಿ ಕಾಯಿ ಮಟ್ಟಿಲ್ಲ ಮುನ್ನಿ ನೋಡಿ ಬಂತಡಿ ಜಾಸ್ತಿ ಸೌದೆ ಹಾಕ್ಬಾರ್ದಿಕ್ಕೆ ಇದ್ರ ಈ ಎಡೆ ಮಟ್ಟೆ ಕೊಟ್ಟು ಕಾಯಿ ಮಟ್ಟೆ ಇದ್ರೆ ಚೆನ್ನಾಗಿರೋದು ಗೈಸ್ ಹಬ್ಬ ಎಲ್ಲ ಮುಗೀತು ಮತ್ತೆ ಬೆಳಗ್ಗೆ ಗೈಸ್ ಯುಗಾದಿ ಹಬ್ಬ ಎಲ್ಲ ಕಳೆದು ಬೆಳಗ್ಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಗೈಸ್ ಮತ್ತೆ ಮಾತಾಡಕ್ಕೆ ಬಿಡ್ತಾರೆ ಆಂಟಿ ಅಂತ ಗೊತ್ತಾ ಸೇಮ್ ಎಣ್ಣೆ ಪರ ತಕ್ಕವಳು ಅಲೆ ಬಾಚದು ಚಂದ್ರಿ ಒಬ್ಳು ಮಿಸ್ ಆಗ್ಯಾಳೆ ನನ್ನೊಂಚೂರು ಮಾತಾಡಕ್ ಬಿಟ್ರು ಒಂಚೂರು ಮಾತಾಡಕ್ ಬಿಡೆ ಮಮ್ಮಿ ಮಾತಾಡಕ್ ಬಿಡ್ರಿ ಸುಮ್ನೆ ಕೂತಿದ್ದೀನಿ ನಮ್ ಜಾತಿ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಇಷ್ಟ ತನಕ ಸುಮ್ನೆ ಕೂತಿದಾರೆ ಯಾರು ಅಂತ ಗೊತ್ತಾಯ್ತು ಅವ್ರಿಗೂ ಸ್ಟಾರ್ಟ್ ಮಾಡಿದೀನಿ ಮರಿ ಕೂದು ಬಿರಿಯಾನಿ ಮಾಡ್ತೀನಿ ಇಲ್ಲಿ ಬಂದು ಅವ್ಳು ಯಾರು ಈಗ ಅದೇ ಒಂದ್ ಕೆಜಿ ಕೋಳಿ ತರಿಸಿದೀನಿ ಕೋಳಿ ಸಾರು ಮಾಡ್ತೀನಿ ನಮ್ ಬಿರಿಯಾನಿ ಮಾಡಕ್ಕಲ್ಲ ನಮ್ ಪಾಪ ಒಂಚೂರು ಮಾಡ್ಕೊಡ್ತೀನಿ ಅಂತ ಅವ್ರೆ ಅದಕ್ಕೆ ಪೇಟಿಂಗ್ ಮಾಡ್ತೀನಿ ಮಾತಾಡಕ್ ಬಿಡ್ತಾವ್ರ ಬನ್ನಿ ವ್ಲಾಗ್ ನ ಸ್ಟಾರ್ಟ್ ಮಾಡ ಅದಕ್ಕೂ ಮುಂಚೆ ಯಾರೆಲ್ಲ ಚಂದಲ್ಲ ನಂಗೆ ಕೊಡಿಸ್ತೀಯಾ ಆಯ್ತಡಿ ಅವಳು ಬೈ ಪಡಕವಲ್ಲ ಅವ್ನ ನಡ್ಕೊಂಡು ಹೋಗ್ಬೇಕಲ್ಲ ಮನೆ ನಾನು ಬೈಕ ಕೋಳಿ ಸಾರು ಐತೆ ಅಂತ ತಿಂತೀನಿ ಬಿರಿಯಾನಿ ಕೋಳಿ ಅಲ್ಲ ಕೋಳಿ ಸಾರು ತಂದ್ಬಿಟ್ಟೆ ಬಿರಿಯಾನಿಗೆ ಹೋಗ್ಬೇಕಾ ಅದ ಆಶಾ ಆಮೇಲೆ ತಿನ್ಬೋದಪ್ಪ ಗೈಸ್ ಇವ್ರಮ್ಮ ಚಿಕನ್ ತಂದಿದ್ದಾರೆ ಬಟ್ ಮನೇಲಿ ಮಾಡ್ಕೊಂಡ್ ತಿನ್ನಕ್ ಕಷ್ಟ ಇವಳಿಗೆ ಮಾಡಕ್ ಬರಲ್ಲ ದೊಡ್ಡವ್ರು ಅಫಿಷಿಯಲ್ ಬರಲ್ಲ ಅನ್ನೋದಲ್ಲ ಬೇರೆ ತಿನ್ಬೇಕು ತಿನ್ಬೇಕು ಹೋಟ್ಲು ತರ ಮನೇಲಿ ಬರಲ್ಲ ಯಾಕೆ ಬರಕಲ್ಲ ಓ ಯಾಕೆ ಅವತ್ ಮಾಡಿದ್ರೆ ಹೆಂಗಿತ್ತು ಹಂಗೆ ನಾನ್ ಮಾಡಕ್ಕಲ್ವಾ ಮಾಡಿ ಅಷ್ಟಿರೋದು ಹೇಳು ಅವತ್ ಮಾಡಿದ್ರೆ ಹೆಂಗಿತ್ತು ಗೊತ್ತಾ ಇನ್ ತಿನ್ನೋಣ ಅನ್ಸೋದು ತಿಂದಾಗಿದ್ದಲ್ಲ ನಮ್ಗೆ ಚೆನ್ನಾಗಿ ಮಾಡಿದ್ದೆ ತಾನೆ ನಾನು ಚೆನ್ನಾಗಿತ್ತು ಅವತ್ತು ನಾವ್ ಅಮ್ಮೇಲೆ ಹೋಯ್ತು ಎಲ್ಲ ಹೋಗಿತ್ತು ನೀವು ತಿಂದಿದ್ದೀರಾ ಹೇಳ್ತೀರಾ ನಾವೇ ತಿಂದಿದೀವ ತಿಂದು ಟೇಸ್ಟ್ ನೋಡಿ ಹೇಳ್ಬೇಕಾಯ್ತು ನನ್ ಬಿರಿಯಾನಿ ಯಾವತ್ತೂ ತಿಂದಿಲ್ಲ ನೀನು ತಿಂದಿದ್ದೀನಿ ತಿಂದಿಲ್ಲ ಇಲ್ಲ ಮಾಡಿ ಇಕ್ಲಿ ಅಂತ ಹೇಳ್ತಾಳೆ ಗೈಸ್ ಏನ್ ಗೊತ್ತಾ ಇಷ್ಟೊತ್ತರ ಇದ್ದಾಗ ವ್ಯವಸ್ಥಿತ ಬಂತಿದೀವಿ ನಮ್ ರಸಮ ತಂದ್ರದು ಅದು ಗೈಸ್ ಏನ್ ಗೊತ್ತಾ ನೀನ್ ಮಾಡ್ದಂಗಾಗಲ್ಲ ನೀನ್ ಮಾಡ್ದಂಗಾಗಲ್ಲ ತರೋದು ಕರಿಯೋದು ಗಂಟ್ಲಿಗೆ ಯಾರ ಕಣೆ ಕೈ ಹಾಕ್ತಾರೆ ರಕ್ತ ಬಸ್ಬಿಟ್ಕೊಳ್ಳಿ ಒಳಗೆ ಏನ್ ಮಾಡು ಗೊತ್ತ ಒಂಚೂರು ಕುಯ್ಯಾಗಿ ಒಂಚೂರು ಕೊತ್ತ ಎಲ್ಲ ಕೂರ್ಬಿಟ್ಟು ರಕ್ತ ಬಟ್ಲತಾವನೆ ಬಟ್ಲು ಗೈಸ್ ಏನ್ ಗೊತ್ತಾ ಸವಿತಾ ಬೆಳಗ್ಗೆಯಿಂದ ಅದನ್ನೇ ಹೇಳ್ತಾಳೆ ನೀನ್ ಮಾಡ್ದಂಗಾಗಲ್ಲ ಮಾಡ್ಕೊಂಡು ತಿನ್ನು ನಿಮ್ಮಮ್ಮ ಚಿಕನ್ ತಗೊಬಂದೈತಲ್ಲ ಅಂತ ನಾನು ಅಂದಿದ್ಕೆ ನೀನ್ ಮಾಡ್ದಂಗಾಗಲ್ಲ ನೀನ್ ಚೆನ್ನಾಗಿ ಮಾಡ್ತೀಯಾ ಬಿರಿಯಾನಿ ಮಾಡು ನೀನ್ ಕೈ ರುಚಿ ತಿನ್ಬೇಕು ಚೆನ್ನಾಗಿ ಮಾಡ್ತೀಯ ಅಂತ ಅಂದ್ಬಿಟ್ಟು ಇವಾಗ ಏನಂತವಳೆ ಹೋಟ್ಲಿಗಿಂತ ನೀನೇನ್ ಚೆನ್ನಾಗಿ ಮಾಡಲ್ಲ ಅಂತ ಅಂದ್ಬಿಟ್ಟು ಕ್ಯಾನ್ಸರ್ ಕಳೆ ಬರ್ದ ಕಡೆ ಮರ್ಯಾದೆ ಕಳೆ ಬರ್ದ ಏಯ್ ಹಾಕಾಗೆ ಸಾಂಗ್ ಹಾಕಾಗೆ ಡ್ಯಾನ್ಸ್ ಕೂಡ ಡ್ಯಾನ್ಸ್ ಗೈಸ್ ಇವತ್ತು ವರ್ಷದಡ್ಕಲ್ವಾ ಅದಕ್ಕೆ ಬಿರಿಯಾನಿ ಮತ್ತೆ ಚಿಕನ್ ಸಾಂಬಾರ್ ಈ ಕಡೆ ಚಿಕನ್ ಸಾಂಬಾರ್ ಇಟ್ಟಿದ್ದೀನಿ ಈ ಕಡೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಬರಲ್ಲ ತೋರ್ಸು
ಕೆಂಪು ಕಲರ್ ಬಿರಿಯಾನಿ. ವಿಡಿಯೋಸ್ ಬಿಟ್ಟು 2 ದಿವಸ ಆಯ್ತು, ಟೈಮ್ ಇಲ್ಲ. ಯೂಟ್ಯೂಬ್ ಬಿರಿಯಾನಿ ಪೌಡ್ರ್ ಇನ್ನೊಂದೈತೆ ಚೆನ್ನಾಗಿ. ಟೈಮ್ ಆಯ್ತು, ಇದು ಬೆಂದಾಯ್ತು ಇಲ್ಲಿ. ಇಲ್ವಾ? ಬೇಗ ಬೇಗ ಬೇಗ. ಗೈಸ್, ಬಿರಿಯಾನಿ ರೆಡಿ ಆಯಿತು, ತಿಂತಾ ಇದೀವಿ. ನೀರು ಉಣ್ಸ್ಯ ತಿಂದ್ಬಿಟ್ಟು ನಮ್ಮೂರಿಗೆ ಹೋಗ್ತೀವಿ. ಒಂದು ಫಂಕ್ಷನ್ ಐತಿ, ನಮ್ಮ ಅದಕ್ಕೆ ಮೊಮ್ಮಗಳದ್ದು ಬರ್ಡೇ, ಅಲ್ಲಿಗೆ ಹೋಗ್ಬೇಕು ಬೇಗ. ಏನಂತೆ? ನಾನು ಆಟ ಆಡ್ತಿದ್ದೆ, ಅವು ಅದನ್ನ ಕೆಡಿಸ್ತಂತವನ್ನೇ. ನೀರು ಎತ್ತು ಕುಡಿಯಪ್ಪ. ಕೊಡೋದು ಪಡೆದಿಲ್ಲ, ಕೊಡೋಕ್ಕಿಂತ ಮೊದಲೇ ಓಡಿದೆ ಮಾಡ. ಮಕ ನೋಡ್ದೆ ಹೋಯ್ತು. ಬರ್ಲಾ ನೀನು ಕಣ್ಣಿಗೆ ಬಿಡ್ತೀನಿ. ಪ್ಯಾಂಟ್ ಏನು ತೋರಿಸ್ತಾರೆ? ಊರಿಗೆ ಹೋಗುವ ಅಮ್ಮ ಇನ್ನು ತಿಂಡಿ ತಿಂದಿ ಸ್ನಾನ ಮಾಡ್ಕೊಂಡು ರೆಡಿ ಅಲ್ಲಿ ರೆಡಿ ಆಗತ್ತೆ ನೋಡ್ರಿ. ಆದ್ರೆ ರೆಡಿ ಆಗಿಲ್ಲ. ಬಾವಾಗ ಊಟ ಮಾಡ್ತೀವಿ ಮತ್ತೆ ಸುಡ್ತಾ ಇದೆ. ಒಂದಷ್ಟು ಬ್ಯಾಗ್ ಹಾಕಿದ್ದೆ. ಚೆನ್ನಾಗಿದೆ. ಮುದ್ದು ಫಾರಂ ಕೋಳಿ. ಮುದ್ದು ಸಂಜೆ ಮಮ್ಮಿ ಇಷ್ಟನಾ ನಿಮ್ಮ ಅಮ್ಮ ಇಷ್ಟನಾ? ಮಮ್ಮಿ ಅಣ್ಣ ನಮ್ಮಮ್ಮ ಅವ್ವ ಎಲ್ಲ ಇಷ್ಟ. ಮಮ್ಮಿ ಅಣ್ಣ ಮಮ್ಮಿ ಪಿಂಟಕ್ಕ ಎಲ್ಲರೂ ಇಷ್ಟ. ಆಮೇಲೆ ಅವ್ವ ಇಷ್ಟ. ಆಮೇಲೆ ಪ್ರಮಾಣ ಅವ್ವ ಇಷ್ಟ ಅಲ್ಲ. ಮಂಜಪ್ಪ ಮಂಜಪ್ಪನ ಇಷ್ಟ. ಇಷ್ಟ ಅಂದೆ ಅವತ್ತೇ ಆಗ್ಲೇ ಹೇಳಿ. ಯಾರ್ಯಾರು ಇಷ್ಟ ಏನಪ್ಪ? ನಿಂಗೆ ಯಾರು ಈಗ ಫಸ್ಟ್ ಇಂದ ಹೇಳಿ ಯಾರು ಇಷ್ಟ ಅಂತ? ಜಿಲ್ಲೆಲ್ಲ ಬೀಜ ಹೇಳೋಕಪ್ಪ. ಯಾರ್ಯಾರು ಇಷ್ಟ ಅಲ್ಲಿ ಹೇಳೋಗು. ಏ ಪಾಪು ಯಾರು ಇಷ್ಟ ಹೇಳು. ಕುಳೆ ನೋಡು. ಫೋನ್ ಯಾಕ ನೋಡ್ತಾ ಇದೀಯ? ಎಕ್ಸಾಮಿಗೆ ಓದದ್ಬಿಟ್ಟು. ಪಾಪು ಕುಳೆ ನೋಡು. ಮಮ್ಮಿ ಅವ್ವನ್ ಹುಷಿ ಹೊಡಿಲಿಲ್ಲ, ಅವ್ವ ಹೊಡಿತು. ಮಮ್ಮಿ ಅವ್ವ ಹೊಡಿತು. ನಾನೇನ್ ಮಾಡ್ದೆ ಹುಡುಗಿ? ನಮ್ಮವ್ವ ಕಡ್ಲ ಹೆಂಗಾರ ಹುಡ್ಕತ್ತೀನಿ. ನೀನ್ ಯಾರು ಕೇಳೋಕೆ? ನಮ್ಮವ್ವ. ರೈಸ್ ಊಟ ಎಲ್ಲ ಆಯ್ತು, ಮುಗೀತು. ವರ್ಷದಡ್ಕು ನಮ್ಮ ಮನೆಗೆ ಸಾಂಬಾರು ಸ್ವಲ್ಪ ಬಿರಿಯಾನಿ ತಗೊಂಡು ಹೋಗ್ತಾ ಇದ್ವಿ. ಇವ್ರು ಇನ್ನೂ ಉಳ್ಕೋಬೇಕು, ಇಲ್ಲೇ ಉಳ್ಕೋಬೇಕು. ಇವತ್ತು ಅದೇ ನಮ್ಮ ಅದಕ್ಕೆ ಮೊಮ್ಮಗಳ ಬರ್ಡೇ ಐತೆ. ಎಷ್ಟು ಗಂಟೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇವ್ರಿಗೆ ಏನ್ ಗೊತ್ತಾ, ಮತ್ತೆ ಇಲ್ಲೇ ಬರೋಣ ಅಂತ. ನಮ್ಮಮ್ಮನು ಬಾ, ಮಕ್ಳು ಆಸೆಗಿವೆ, ಬಾ ಬಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ಆಗ್ಲೇ ಇಲ್ಲೇ ಇದೀವಿ ಸುಮಾರು ಒಂದು 15 ದಿವಸದಿಂದ. ಹೋಗೋದು ಬರೋದು 15 ದಿವಸದಿಂದ ಇಲ್ಲ, ಇಲ್ಲಿ ಹೋಗೋದು ಬರೋದು ಅದನ್ನೇ ಮಾಡ್ತಾ ಇದೀನಿ. ಮಕ್ಳು ರುಚಿ ಇಟ್ಕೊಂಡ್ರೆ ಚೆನ್ನಾಗಿ ಇರೋಣ, ಇವತ್ತೊಂದಿನ ಇರೋಣ ಅಂತ ನಮ್ಮ ಅಮ್ಮನ ಅದನ್ನೇ ಹೇಳ್ತೀವಿ. ಇರೋದು ಒಂದ್ ದಿವಸ, ಒಂದಿನ ಇರು ಅಂತ. ಅದರ ಬೈತಾರೆ, ಸುಮ್ಮನಿರು. ಇವತ್ತು ಒಂದ್ ದಿವಸ ಬೆಳಿಗ್ಗೆ ಹೋಗಿವಂತೆ. ಏನ್ ಮಮ್ಮಿ ಇವತ್ತು ಬಾವಾಗತಿ ಚೆನ್ನಾಯ್ತಾ? ಅಯ್ಯೋ ಆಗ್ಲೇ ಹೇಳ್ತಿದ್ದೆ ಚೆನ್ನಾಗಿ ಮಾಡಕ್ಕಲ್ಲ ಹೋಟ್ಲಂಗೆ ಅಂತ. ಚೆನ್ನಾಯ್ತಾ? ಇವನಲ್ಲಿ ಹೇಳ್ಕೊಡ್ತಾನೇನೋ, ಹೇಳಿ ಅಮ್ಮಂಗೆ ಅಂತ. ಬ್ಯಾಗ್ ತಗಲಿ, ಟೈಮ್ ಆಯ್ತು. ಏನಿಲ್ಲ ಇರ್ಲಿ, ಅಪ್ಪ ಕಳಿಸಲ್ಲ ಬಂದ್ರು ಬೈಯುತ್ತೆ. ಬೈಯುತ್ತೆ. ಬಾ ಸರಿಯಾಗಿ 15 ದಿವಸದಿಂದ ಇಲ್ಲೇ ಆಡ್ತಾ ಇದೀವಿ ನಾವು, ಹೋಗೋದು ಬರೋದು. ನಾಳೆ ಬರ್ತೀಯಾ? ಬೇಡ, ಟೈಮ್ ಆಯ್ತು.
ನಾಳೆ ಪ್ರಮೋಷನ್ಗೆ ಹೋಗ್ಬೇಕು. ನಾಳೆ ಬಂದರೆ ಬೇಕಾದ್ರೆ ನಾಡ್ದಿರ್ಬೋದು. ನಾಳೆ ಸಂಜೆ ಹೋಗಿ ನಾಳೆ ಸಂಜೆ ನಾಡ್ದು ಪ್ರಮೋಷನ್ ಇಲ್ಲ. ಬಾಳ ರಜಾ ಹೋಗು. ಬೇಡ ನಮ್ಮನ್ನ ಶನಿವಾರ ಬೆಳಗ್ಗೆ ಬಿಡಿ. ಎಲ್ಲಿಗೆ? ಯಾವ ಶನಿವಾರ? ನಾಳೆ ಶನಿವಾರ. ವಾ ಇಲ್ಲಿ ಮೆರಿಯಕ್ಕ ನನಗೆ ಸಿಟ್ಟು ತಸ್ಬಿಡ ನೋಡಿ ನನಗೆ. ನೋಡಿ ಸುಮ್ಮನೆ ನೋಡ್ರ ಸರಿ. ಈಗ ಮೆರಿಯಕ್ಕೆ ಇಲ್ಲಿ ರೂಢಿಯಾಗಿನಿ. ಫಸ್ಟ್ ಇಲ್ಲಿ ಅಂತಂದ್ರೆ ಫಸ್ಟ್ ಬೇಡ ಅಂದನು. ಎಲ್ಲಿಗೆ ಹೋಯ್ತೀಗ ನೀನು? ಸುಮ್ಮ ಕುತ್ಕೋ ಹೋಗಿವಂತೆ. ಏನ್ ಮಾಡಕ್ ಹೋಯ್ತಿ? ಪ್ರಮೋಷನ್ ಮುಗಿಸ್ಕೊಂಡು ಮಕ್ಕಳು ಕರ್ಕೊಂಡು ಬಂದು ಭಾನುವಾರ ಇದ್ದು ಸೋಮವಾರ ಇದ್ದು. ಹ್ಞೂ ಸೋಮವಾರ ಹೋಯ್ತೀನಿ. ಎಕ್ಸಾಮಿಗೆ ಕಳಿಸ್ಬೇಕು. ಭಾನುವಾರ ಸಂಜೆ ಸೋಮವಾರ ಎಕ್ಸಾಮ್ ಅಲ್ಲಿ ಸೋಮವಾರ. ಸೋಮವಾರ ಭಾನುವಾರ ಹೋಗಿದ್ದು ನಡ್ಕೊಂಡು ಸಿದ್ಬಿಟ್ಟು ತಮ್ಮಯ್ಯ ನೀನು ತಮ್ಮಯ್ಯ ಬ್ಯಾಗ್ ತಗೊಂಡು ಹತ್ತದ ಆಯ್ಕಲ್ಲ ಅದೊಳಗೆ ಬನ್ನಿ ಎಡಿಟಿಂಗ್ ಮಾಡಕ್ ಡ್ರಾಯಿಂಗ್ ಬಿಡ್ಸೋದು ಸೋಮವಾರ. ನಮ್ಮ ಮನೇಲಿ ಫೋನ್ ಮಾಡ್ತಾರ ಏನಾದ್ರು? ಅಪ್ಪನ ಎಲ್ಲಿದೆ ಅಂತ ಫೋನು? ನಾನು ಏನ್ ಮಾಡೋಣಪ್ಪ ತಗಿ ಕಾಲು ಹಿಡ್ಕೊಂಡ್ಬಿಡ್ತೀನಿ, ಅಡ್ಡಾಡ ಬಿದ್ದು ಬಿಡ್ತೀನಿ. ಬಾಬೋಗು ಬಾಬೋಗು ಅಂತ. ಅವ್ರು ಏನ್ ಗೊತ್ತಿಲ್ಲ ಮೆರಿಯಕಂಗ್ ಆಡ್ತಾನ ಅವ್ನು. ಸುಮ್ಮನೆ ಇರುಗಿನ ನಿನ್ ಮಕ್ಳಿಗೆ ಆಸೆ ಅಲ್ವಾ? ಇದು ಐಫೋನ್ ಇದೇನಾ? ಬ್ಲೂಟೂತ್ ಐತೆ ಒಳಗಡೆ. ಸರಿ ಆಯ್ತು. ಹೋಗಿತೀನಿ ಅಂತತೆ. ಯಾಕೆ ಕೈ ಮುಗಿತಾಳೆ? ಯಾಕೆ ಕೈ ಮುಗಿತೀಯ? ಬಾವಾಗಿ ಬಾವಾಗಿ ಸಂಜೆ ಬಾವಾಗಿ ಸಂಜೆ ಬಾವಾಗಿ ಯಪ್ಪ ನೀನ್ ಏನಾರ ಮಾಡ್ಕೊಬಿಡು. ಬಿಟ್ಟು ಹೋಯ್ತೀನಿ. ಓದಿಸ್ಕೊಂಡು ಇಲ್ಲೇ ಇಟ್ಕೊಬಿಡು. ಬರ್ಡೇಗೆ ಏನು ಬೇಡ. ದೂರ್ಸ್ಕೊಳಕಲ್ಲ ತಗಿ. ಇಲ್ಲೇ ಇಟ್ಕೊಬಿಡು. ಇಲ್ಲೇ ಇಲ್ಲೇ ಯಾ ಬರ್ತಡೆಗೆ ಬರ್ಬಿಡಿ. ನಾನು ನನ್ನ ಗಂಡ ಹೋಗ್ಬಿಟ್ಟು ಬರ್ತೀವಿ. ನೀನ್ ಇಲ್ಲೇ ಇದ್ದು ಬಿಡಿ ನೀವಿಬ್ರು. ಕೊಟ್ಟ ತಬರ್ಲ ತಬರ್. ಇಲ್ಲೇ ಇರ್ತೀರಾ ಬರಕಲ್ವಾ? ಬನ್ನಿ ಇವ್ರು ಬಂದಂಗೂ ಹೋಗ್ಬೇಕು ಬರ್ತಡೆಗೆ. ಅಲ್ಲಿ ಇಲ್ಲಿಗೆ ಬರ್ಬೇಕು ಮತ್ತೆ. ಇಟ್ಕೆ ಇಲ್ಲೇ ಇಟ್ಕೆ ಓದ್ಸು ಹೋಯ್ತೀನಿ. ಬಲ್ಗೇರಿ ಏನು ಮಾಡಕೈತಿಲ್ಲ. ನೋವಾಯ್ತೈತೆ ಬತ್ತ ಬತ್ತ. ಶರ್ಟ್ ಇಟ್ಕೊಂಡೇನೆ ಒಂದ ಅದ್ ಬ್ಯಾಗಲ್ಲಿ ಇಟ್ಕತಿಯಾ? ಅದ್ ನಂಗಂತೆ ಎಲ್ಲಿಗೆ ಮುಂದೆ